ಪ್ರಾಣ ಇದೆ, ಪ್ರಾಣ ಹೋಯ್ತು, ಅವ್ರ ಪ್ರಾಣನೇ ಹೋಗ್ಬಿಡ್ತು ಪಾಪ ಅಂತಾರೆ ಅಲ್ವಾ. ದೇಹ ಬಿಟ್ಟಿರುವವರೆಗೂ ಈ ದೇಹವನ್ನು ಚಲನಾಶೀಲವಾಗಿ, ಕ್ರಿಯಾತ್ಮಕವಾಗಿ, ಕಾರ್ಯಗತವಾಗಿ ಇಡ್ತಕ್ಕಂತಹ ಒಂದು ಶಕ್ತಿ ಈ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಯ ಚಲನೆಗೆ ಉಸಿರಾಟ ಅಂತ ಹೆಸರು. ಯಾವುದು? ಉಚ್ಛ್ವಾಸ ಮತ್ತು ನಿಶ್ವಾಸಗಳು, ಅಥವಾ ರೇಚಕ ಪೂರಕಗಳು, ಅಥವಾ ಇನ್ಹಲೇಷನ್ ಮತ್ತು ಎಕ್ಸಲೇಷನ್ ಅಂತ ಹೇಳ್ತಾರೆ. ಈ ಮೊದಲನೆಯ ಆಯಾಮ ಏನಾಯಿತು? ಅನ್ನಮಯ ಕೋಶ ಅಂದರೆ ಸ್ಥೂಲ ಶರೀರ. ಇದೇನು ನಾವು ನೋಡ್ತಾ ಇದ್ದೀವಿ, ಈ ಸ್ಥೂಲ ಶರೀರವನ್ನು ಹಿಡಿದಿಟ್ಟುಕೊಂಡಿರ್ತಕ್ಕಂಥದ್ದು ಮತ್ತು ಅದರ ಮೇಲೆ ತನ್ನ ಪ್ರಭಾವವನ್ನು ಬೀರಿರ್ತಕ್ಕಂಥ. ನಾನು ಇಷ್ಟೊತ್ತು ಹೇಳಿದ ಎಲ್ಲ ಪ್ರಾಣಾಯಾಮಗಳು ಏನು ಅಂತಂದರೆ, ಈ ಭಸ್ತ್ರಿಕಾ, ಉಜ್ಜಾಯಿ ಇವೆಲ್ಲನೂ ಕೂಡ ಈ ಒಂದು ಸ್ಥೂಲ ಶರೀರದ ಮೇಲೆ ಒಂದು ಪರಿಣಾಮವನ್ನು ಹೊಂದಿರತಕ್ಕಂಥದ್ದು ಮತ್ತು ಪ್ರಭಾವವನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಇನ್ನು 4 ಆಯಾಮಗಳಿದೆ ಪ್ರಾಣಾಯಾಮಕ್ಕೆ. ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು, ಅದನ್ನ 2ನೇ ಆಯಾಮ. 3ನೇ ಆಯಾಮ ಪ್ರಾಣದ್ದು ಯಾವುದು ಅಂತಂದರೆ, ನಮ್ಮ ಪ್ರಾಣದ ಮೇಲೇನೆ ಅದು ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಅಂದರೆ ಪ್ರಾಣ ಏನಾಗಿರುತ್ತೆ ಅಂತಂದರೆ ಮನುಷ್ಯನಲ್ಲಿ, ಅದಕ್ಕೆ ದೈರ್ಘ್ಯ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಂದರೆ ಅದರ ಒಂದು ಎತ್ತರ, ಅಗಲ ಮತ್ತು ಉದ್ದ ಅದೇನಾಗಿರುತ್ತೆ, ಬಹಳ ಚಿಕ್ಕ ಮಟ್ಟದಲ್ಲಿರುತ್ತೆ. ದೇಹ ಇದೆ, ದೇಹದಲ್ಲಿ ನಾವಿದ್ದೀವಿ ಅಂತಕ್ಕಂಥ ಒಂದು ಶಕ್ತಿ ಬಿಟ್ಟರೆ ಮಿಕ್ಕಿದ್ದೇನೂ ಇರಲ್ಲ, ಅಷ್ಟು ಚಿಕ್ಕದಾಗಿರುತ್ತೆ. ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂತೆ ಮಾಡುವುದು ಈ 3ನೇ ಹಂತಕ್ಕೆ ಅಥವಾ 3ನೇ ಆಯಾಮಕ್ಕೆ, 3rd ಡೈಮೆನ್ಷನ್ಗೆ ಹೋದಾಗ ನಮಗೆ ಉಂಟಾಗುತ್ತೆ. ಆಗ ಅಂತಹ ಯೋಗಿಗೆ ಏನಾಗುತ್ತೆ ಅಂತಂದರೆ, ಹಸಿವು, ನೀರಡಿಕೆ, ನಿದ್ದೆ ಮತ್ತು ವಯಸ್ಸಾಗುವಿಕೆ ಕೂಡ ಅಲ್ಲಿಗೆ ಸ್ತಂಭಿಸಿ ಹೋಗುತ್ತೆ, ನಿಂತು ಹೋಗುತ್ತೆ. ಆ್ಯಂಟಿ ಏಜಿಂಗ್ ಅಂತ ಹೇಳ್ತೀವಲ್ಲ, ಅದು ಕೂಡ ಆಗುವ ಒಂದು ಸಾಧ್ಯತೆಗಳು ಆ 3ನೇ ಆಯಾಮಕ್ಕೆ ತಲುಪಿದಾಗ ಆಗುತ್ತೆ. ಪ್ರಾಣದ 4ನೇ ಆಯಾಮ ಯಾವುದು ಅಂತ ನಾವು ನೋಡಿದಾಗ, ಅದು ವಿಜ್ಞಾನಮಯವಾಗಿರ್ತಕ್ಕಂತಹ ಕೋಶವನ್ನು ಹೋಗಿ ಅಥವಾ ಕೋಶದಲ್ಲಿ ತೆಗೆದುಕೊಂಡು ಹೋಗಿ ನಾವು ನಿಲ್ಲಿಸಿದಾಗ, ಅದರ ಅನುಭವ ಬಂದಾಗ ಏನಾಗುತ್ತೆ ಅಂತಂದರೆ, ಅಪ್ರಕಾಶಿತಾನಿ ಶಾಸ್ತ್ರಾಣಿ ಪ್ರಕಾಶಂತೆ ನಿರಂತರಂ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ನೀವು ಓದಿರ್ತಕ್ಕಂಥದ್ದು, ಓದಿಲ್ಲದೆ ಇರ್ತಕ್ಕಂತಹದ್ದು, ಪರಿಚಯ ಇಲ್ಲದೆ ಇರ್ತಕ್ಕಂತಹದ್ದು, ನೋಡಿರದೇ ಇರ್ತಕ್ಕಂತಹದ್ದು, ಕೇಳಿರದೇ ಇರ್ತಕ್ಕಂತಹದ್ದು ನಿಮಗೆ ಗೋಚರವಾಗಲಿಕ್ಕೆ ನಿಮಗೆ ಪ್ರಾರಂಭ ಆಗುತ್ತೆ. ಹಿಂದಿನ ನಿಮ್ಮ ಋಷಿಮುನಿಗಳು ಈ ಸಾಧನೆಯನ್ನು ಮಾಡಿ ಏನು ಮಾಡೋದು ಅಂದರೆ ಮಂತ್ರದ್ರಷ್ಟರು ಅಂತ ಆದರು. ಮಂತ್ರದ್ರಷ್ಟ ಅಂದರೆ ಏನು? ಬರೀ ಯಾವುದೋ ಬಾಯಲ್ಲಿ ಹೇಳ್ತಕ್ಕಂತಹ ಪದ ಸಮೂಹ ಅಥವಾ ಶಬ್ದದ ಸಮೂಹ ಅಲ್ಲ, ಜ್ಞಾನದ ರಾಶಿ. ವೇದ ಅಂತ ಹೇಳ್ತೀವಲ್ಲ, ತಿಳುವಳಿಕೆ, ಜ್ಞಾನ, ವಿಸ್ಡಮ್, ನಾಲೆಡ್ಜ್, ನಾಟ್ ಓನ್ಲಿ ಸಿಂಪಲ್ ಇನ್ಫಾರ್ಮೇಷನ್. ಅದನ್ನು ನೋಡಿದ್ರಂತೂ ಅದಕ್ಕೆ ಮಂತ್ರದ್ರಷ್ಟ ಅಂತ ಹೇಳ್ತಾರೆ, ಬಿಟ್ಟರೆ ಮಂತ್ರ ಶ್ರಾವಕರು ಅಂತ ಹೇಳೋದಿಲ್ಲ ಶಾಸ್ತ್ರ. ಅಂತಹ ಮಂತ್ರಗಳನ್ನು ನೋಡಿ ಇವತ್ತಿನವರೆಗೂ ನಮಗದನ್ನು ಕೊಟ್ಟಿದ್ದಾರೆ, ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇದು ಪ್ರಾಣದ 4ನೇ ಆಯಾಮ, 4th ಡೈಮೆನ್ಷನ್ಸ್ ಆಫ್ ಯುವರ್ ಪ್ರಾಣ.